ಜೀವನ ಸುಂದರ ಆಗಬೇಕಂದ್ರೆ ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಬ್ಯೂಟಿಫುಲ್. ಆವಾಗ ಮಾತ್ರ ಸಾರ್ಥಕತೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ನಾನು ಕೇವಲ 10 ಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಮೊದಲನೇದಾಗಿ, ದ ಕಾಲೇಜ್ ಟೈಮ್, ದ ಸ್ಟೂಡೆಂಟ್ ಲೈಫ್ ಈಸ್ ವೆರಿ ಪ್ರೀಸಿಯಸ್ ದಟ್ ಯು ಹ್ಯಾವ್ ಟು ಯುಟಿಲೈಸ್ ಪ್ರಾಪರ್ಲಿ. ಯು ಹ್ಯಾವ್ ಟು ರೈಸ್ ಯುವರ್ ಸೆಲ್ಫ್ ಬೈ ಯುಟಿಲೈಸಿಂಗ್ ಆಲ್ ಆಪರ್ಚುನಿಟೀಸ್. ನಿಮಗೆ ಏನೆಲ್ಲ ಅವಕಾಶಗಳು ಬರುತ್ತೆ ಆ ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡ್ಕೋಬೇಕು. ಒಂದು ಅವಕಾಶವನ್ನು ಬಿಟ್ಟರೂ ಕೂಡ ಅದು ಲಾಸ್ ನಿಮಗೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರು ಬಂದಿಲ್ಲ ಅದು ಲಾಸು ಅವ್ರಿಗೇನೆ, ಬಂದಿರೋರಿಗೆ ಇದರ ಉಪಯುಕ್ತತೆ ದೊರಕುವಂಥದ್ದು. ಹಾಗಾಗಿ ನಾವು ಯಾವುದೇ ಆಪರ್ಚುನಿಟೀಸನ್ನು, ಯಾವುದೇ ಒಂದು ಬಂದಂಥ ಅವಕಾಶವನ್ನು ಬಿಟ್ಟು ನಾವು ಮುಂದೆ ಹೋದರೆ ಆ ಅವಕಾಶ ನಮಗೆ ಮುಂದೆ ಸಿಗೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಎರಡನೇದಾಗಿ, ಜೀವನದಲ್ಲಿ ಒಂದು ಒಳ್ಳೆಯ ಗುರಿ ಇರಬೇಕು. 2 ಹಂತದ ಗುರಿ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತಾರೆ. ಒಂದು ಗುರಿ ಅಂತೇಳಿದರೆ, ನಾನು ಈ ಸಮಾಜಕ್ಕೆ, ನಮ್ಮ ಮನೆಗೆ, ಈ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗಬೇಕು. ಐ ಹ್ಯಾವ್ ಟು ಬಿಕಮ್ ಎ ಗುಡ್ ಸಿಟಿಜನ್, ಎ ರೋಲ್ ಮಾಡೆಲ್ ಪರ್ಸನ್ ಟು ಮೈ ಓನ್ ಪೇರೆಂಟ್ಸ್, ಟು ಓನ್ ಮೈ ಸೊಸೈಟಿ ಅನ್ನೋದು ಫಸ್ಟ್ ಇರಬೇಕು. ಎರಡನೇದಾಗಿ, ಟು ಅಚೀವ್ ಸಮಥಿಂಗ್ ಇನ್ ಲೈಫ್, ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕವಾದಂಥ ಸಾಧನೆ ಮಾಡಬೇಕು ಅಂದರೆ ನೀವೇನಾದರೂ ಒಂದು ಗುರಿ ಹಾಕ್ಕೊಳ್ಳೇಬೇಕು. ಒಬ್ಬ ಚಿಂತಕ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಯಾರಿಗೆ ಜೀವನದಲ್ಲಿ ಗುರಿ ಇಲ್ಲವೋ ಅವರು ಗುರಿ ಹಾಕಿಕೊಂಡವರ ಜೀವನದಲ್ಲಿ ಜೀವನ ಪರ್ಯಂತ ಅಡಿಯಾಳಾಗಿ ಬದುಕಬೇಕಾಗುತ್ತದೆ ಅಂತೇಳಿ. ಇವತ್ತು ನೀವೇನಾದರೂ ಗುರಿ ಹಾಕ್ಕೊಳ್ಳಿಲ್ಲ ಅಂದರೆ, ಇಫ್ ಯು ಡೋಂಟ್ ಸೆಟ್ ಎನಿ ಗುಡ್ ಗೋಲ್ ಡ್ರೀಮ್ ಇನ್ ಯುವರ್ ಲೈಫ್ ಅಂತೇಳಿದರೆ, ಜೀವನವಿಡೀ ಬೇರೆಯವ್ರು ಯಾರೋ ಗುರಿ ಹಾಕ್ಕೊಳ್ತಾರಲ್ಲ ಅವರ ಅಡಿಯಾಳಾಗಿ ಬದುಕಬೇಕಾಗತ್ತೆ ಅನ್ನುವಂಥದ್ದು ಒಬ್ಬ ಚಿಂತಕನ ಮಾತು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹ ನಿಖರವಾಗಿರುವಂತಹ ಗುರಿ ಇರಬೇಕು, ಕನಸಿರಬೇಕು. ಇದ್ದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು, ನಾನು ಓದೋಗ್ಲೆಲ್ಲ ಹೇಳ್ತಾ ಇರ್ತೀನಿ, ಅದು ನೀವೆಷ್ಟು ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಯಾರೂ ಕೂಡ ನಿಮ್ಮ ಲೈಫಲ್ಲಿ ಮೊದಲು ಬೇರೆಯವ್ರನ್ನ ರೋಲ್ ಮಾಡಲ್ ಅಂತ ಅಕ್ಸೆಪ್ಟ್ ಮಾಡಬೇಡಿ. ನನ್ನನ್ನು ರೋಲ್ ಮಾಡಲ್ ಅಂತ ತಗೋಬೇಡಿ, ಸವಿತವ್ರನ್ನೂ ತಗೋಬೇಡಿ, ಯಾರನ್ನೂ ತಗೋಬೇಡಿ. ಫಸ್ಟ್ ತಗೋಬೇಕಾಗಿರೋದು, ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆ್ಯಸ್ ಯುವರ್ ರೋಲ್ ಮಾಡಲ್. ಅವ್ರು ಯಾರೇ ಆಗಿರಲಿ, ಅವರು ಅಕ್ಷರಗಳ ದೃಷ್ಟಿಯಿಂದ ಅನಕ್ಷರಸ್ಥರಾಗಿರಲಿ, ಅಕ್ಷರಗಳ ದೃಷ್ಟಿಯಿಂದ ಅವರು ಅನಕ್ಷರಸ್ಥರಾಗಿರ್ಬೋದು, ಆದರೆ ನಿಜ ಜೀವನದ ದೃಷ್ಟಿಯಿಂದ ಅವರು ನಿಜವಾದಂಥ ಅಕ್ಷರಸ್ಥರು. ಇವತ್ತು ನಮ್ಮ ತಂದೆ ತಾಯಿನೂ ಕೂಡ ಅವರಿಗೆ ಏನು ಬರೀಲಿಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಬಟ್ ನನ್ನ ಜೀವನದ ಯಾರಾದರೂ ಫಸ್ಟ್ ರೋಲ್ ಮಾಡಲ್ಲ ಅಂತ ಯಾರು ಹೇಳಿದರೆ ನಾನು ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ನೈತಿಕತೆಯಿಂದ ಹೇಳ್ತೀನಿ, ಮೈ ಓನ್ ಪೇರೆಂಟ್ಸ್ ಆರ್ ಮೈ ರೋಲ್ ಮಾಡಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಫಸ್ಟು ನೀವು ನಿಮ್ಮ ಜೀವನದ ರೋಲ್ ಮಾಡಲ್ನ ನಿಮ್ಮ ತಂದೆ ತಾಯಿಗಳಿಗೆ ಅಕ್ಸೆಪ್ಟ್ ಮಾಡಿ. ದೆನ್ ಸೆಕೆಂಡ್ ಲೈನಲ್ಲಿ ನೀವು ಯಾರನ್ನ ಇಟ್ಕೊಳ್ಳಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾರಾದರೂ ಇಟ್ಕೊಳ್ಳಿ, ಅದನ್ನು ನೀವು ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳೋದಾದರೆ, ತಂದೆ ತಾಯಿಗಿಂತ ಮಿಗಿಲಾದಂತಹ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಬರೆದಿಟ್ಕೊಂಬಿಡಿ ನೀವು. ಇವತ್ತು ಯಾರು ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ, ಯಾರು ತಂದೆ ತಾಯಿಗಳಿಗೆ ದ್ರೋಹ ಮಾಡ್ತಾರೆ, ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿಗಳನ್ನು ನೀವು ಗೌರವಿಸೋದನ್ನು ಕಲಿಬೇಕು ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಈ ದೃಷ್ಟಿಯಿಂದ ನೀವೊಂದು ಗುರಿಯನ್ನು ಹಾಕ್ಕೊಂಡ್ರೆ ಆ ಗುರಿಗೆ ತಕ್ಕದಾದಂಥ ಪರಿಶ್ರಮವನ್ನು ಮಾಡಿದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ ಹೇಗಿರಬೇಕು ಅನ್ನೋದಕ್ಕೆ ಒಬ್ಬರು ಫಿಲಾಸಫರ್ ಒಂದು ವೆರಿ ಟ್ಯಾಗ್ ಲೈನನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಗುರಿ ಹೇಗಿರಬೇಕು ಅಂತೇಳಿ. ಎಲ್ಲರೂ ಗುರಿ ಹಾಕ್ಕೊಳ್ತಾರೆ, ಆದರೆ ಗುರಿ ಹಾಕ್ಕೊಂಡು ಗುರಿಗೆ ತಕ್ಕನಾದಂಥ ಪ್ರಯತ್ನವನ್ನು ಮಾಡಲಿಲ್ಲ, ಪರಿಶ್ರಮವನ್ನು ಮಾಡಲಿಲ್ಲ ಅಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಗುರಿಗೆ ಅದು ದಾರಿ ಮುಂದೆ ಸಾಗಬೇಕಂದ್ರೆ ಅದಕ್ಕೆ ಪ್ರಯತ್ನವೇ ಅದಕ್ಕೆ ದಾರಿ. ಹಾಗಾಗಿ ಒಬ್ಬ ಚಿಂತಕ ಹೇಳುವಂಥ ಮಾತಿನಂತೆ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕಂತ. ನಾವು ಸ್ಮಾರ್ಟ್ ಆಗಿದ್ದರೆ ಸಾಕಾಗೋದಿಲ್ಲ, ನಮ್ಮ ಗುರಿ ಸ್ಮಾರ್ಟ್ ಆಗಿರಬೇಕು. ನಾವೆಲ್ಲ ಅಂದ್ಕೊಳ್ತೀವಿ ನಾವು ಸ್ಮಾರ್ಟ್ ಆಗಿದ್ದರೆ ಸಾಕು, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ, ಸೊ ನಾನು ಒಳ್ಳೆ
ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದರೆ ಸ್ಮಾರ್ಟ್ ಆಗಿದ್ದರೆ ಅದನ್ನು ಸಾಧ್ಯ ಅಲ್ಲ. ಹಾಗಾಗಿ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕು. ಸೊ ಸ್ಮಾರ್ಟ್ ಆಗಿರಬೇಕು ಹೇಗೆ ಅಂತ ಹೇಳಿದರೆ ಚೆನ್ನಾಗಿ ವಿಶ್ಲೇಷಣೆಯನ್ನು ಕೊಡ್ತಾರೆ. ಎಸ್ ಅಂತ ಹೇಳಿದರೆ ಸ್ಪೆಸಿಫಿಕ್ ಆಗಿರಬೇಕು. ಎಸ್ ಫಾರ್ ಸ್ಪೆಸಿಫಿಕ್. ಗುರಿ ದೇರ್ ಶುಡ್ ಬಿ ಸ್ಪೆಸಿಫಿಕ್ ಗುರಿ ಇರಬೇಕು. ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಆಂಬಿಗ್ಯುಟಿ ಇರಬಾರ್ದು, ಡೌಟ್ ಇರಬಾರ್ದು, ಕ್ಲಾರಿಟಿ ಇರಬೇಕು. ಎಸ್ ಫಾರ್ ಸ್ಪೆಸಿಫಿಕ್ ಆಗಿರಬೇಕು. ನೆಕ್ಸ್ಟು ಎಮ್ ಅಂದರೆ ಮೆಜರೇಬಲ್ ಇರಬೇಕು. ಅದನ್ನು ಮೆಜರ್ ಮಾಡುವಂತ ಇರ್ಬೋದು. ನನಗೆ ನೀವು ಮಾಸ್ಟರ್ ಡಿಗ್ರಿ ಓದ್ತಾ ಬಂದು ಇಲ್ಲಿ ನಾನು ಡಾಕ್ಟ್ರ್ ಆಗ್ತೇನೆ ಅಂದರೆ PhD ಮಾಡಿ ಡಾಕ್ಟ್ರ್ ಆಗ್ಬೋದು ಬಿಡಿ. MBBS ಡಾಕ್ಟ್ರ್ ಆಗ್ತೇನೆ ಅಂದರೆ ಆಗೋಕ್ಕಾಗಲ್ಲ. ಮೆಜರೇಬಲ್ ಇರಬೇಕು. ಸೊ ಹಾಗಾಗಿ ಎರಡನೇದು ಎ ಅಂತೇಳಿದರೆ ಅಚೀವೇಬಲ್ ಇರಬೇಕು. ಅದು ಮಾಡುವಂಥ ಗುರಿಯನ್ನು ನಾವು ಹಾಕ್ಕೋಬೇಕು. ಆರ್ ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು. ಟಿ ಅಂದರೆ ಟೈಮ್ ಬೌಂಡ್ ಇರಬೇಕು. ದಿಸ್ ಈಸ್ ಸ್ಮಾರ್ಟ್ ಗುರಿ ಹೇಗಿರಬೇಕಂದ್ರೆ ಸ್ಮಾರ್ಟ್ ಆಗಿರಬೇಕು. ಏನಂತ ಹೇಳಿದರೆ ಒಂದು ಸ್ಪೆಸಿಫಿಕ್ ಆಗಿರಬೇಕು, ಮೆಜರಬಲ್ ಆಗಿರಬೇಕು, ಅಚೀವೇಬಲ್ ಇರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡ್ ಆಗಿರಬೇಕು. ಸೊ ಹೀಗಿದ್ದರೆ ಮಾತ್ರ ಗುರಿಯನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಕನ್ಸ್ಟ್ರಕ್ಷನ್ ಆಫ್ ಲೈಫ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಲೈಫ್ ಬೋತ್ ಆರ್ ಇನ್ ಅವರ್ ಹ್ಯಾಂಡ್. ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಅವಕಾಶವೂ ನಮಗೆ ಇದೆ, ಜೀವನವನ್ನು ನಿರ್ನಾಮ ಮಾಡಿಕೊಳ್ಳುವಂಥ ಅವಕಾಶವೂ ನಮಗೆ ಇದೆ. ಸೊ ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್ ಆಫ್ ಅವರ್ ಲೈಫ್ ಆ್ಯಂಡ್ ಡಿಸ್ಟ್ರಕ್ಷನ್ ಆಫ್ ಅವರ್ ಲೈಫ್. ನಿರ್ನಾಮ ಮತ್ತು ನಿರ್ಮಾಣ ವರ್ಡಲ್ಲಿ ಭಾಳಷ್ಟು ಹತ್ತಿರದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಆದರೆ ಅದರ ಒಳಗಡೆ ಹೋದರೆ ಉಲ್ಟಾ ಪಲ್ಟಾ. ಸೊ ಹಾಗಾಗಿ ನೀವ್ಯಾರೂ ಕೂಡ ಅದನ್ನು ಇಟ್ಕೊಂಡು ಗುರಿ ಹಾಕ್ಕೋಬೇಕು. ಇದು ಎರಡನೇ ಅಂಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.